ಲೇಔಟ್ ನಿರ್ಮಾಣಕ್ಕೆ ಸ್ಮಶಾನದಲ್ಲಿದ್ದ ಸಮಾಧಿಗಳ ಧ್ವಂಸ ಪ್ರಕರಣ. ಆಸ್ತಿ ಮುಟ್ಟುಗೋಲು ಹಾಕಲು ಹಿಂದೂ ಜಾಗರಣಾ ವೇದಿಕೆ ಆಗ್ರಹ. ಭೂಕಳ್ಳರು ಲೇಔಟ್ ನಿರ್ಮಾಣಕ್ಕಾಗಿ ಪುರಾತನವಾದ ಸಮಾಧಿಗಳನ್ನು ಜೆಸಿಬಿ ಮೂಲಕ ಏಕಾಏಕಿ ಧ್ವಂಸ ಮಾಡಿದ್ದು ಸ್ಥಳೀಯರನ್ನ ಕೆರಳಿಸುವಂತೆ ಮಾಡಿತ್ತು. ಹೌದು, ಶಿರಾನಗರದ ಬೂದಿಣ್ಣೆಹಳ್ಳಿಯಲ್ಲಿದ್ದ ಪುರಾತನವಾದ ಸ್ಮಶಾನದ ಜಾಗವನ್ನ ಲೇಔಟ್ ಮಾಲೀಕ ಜಗದೀಶ್ ಎಂಬಾತ ನಕಲಿ ದಾಖಲೆ ಸೃಷ್ಟಿಸಿ ಸ್ಮಶಾನದಲ್ಲಿದ್ದ ಸಮಾಧಿಗಳನ್ನು ಜೆಸಿಬಿ ಮೂಲಕ ಕೆಡವಲು ಮುಂದಾಗಿದ್ದು ಸ್ಥಳೀಯರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಪುರಾತನ ಸ್ಮಶಾನವನ್ನ ಕೆಡವಲು ಮುಂದಾಗಿದ್ದಕ್ಕೆ ಹಿಂದೂ ಜಾಗರಣಾ ವೇದಿಕೆ ಕಿಡಿಕಾರ್ತಾ ಇದ್ದು ತಹಸೀಲ್ದಾರ್ಗೆ ದೂರನ್ನ ನೀಡಿದ್ದಾರೆ. ಲೇಔಟ್ ಮಾಲೀಕ ಜಗದೀಶ್ನಿಂದ ಸ್ಮಶಾನ ಕಬಳಿಕೆ ಆರೋಪ ಕೇಳಿಬರ್ತಿದ್ದಂತೆ ಹಿಂದೂ ಜಾಗರಣಾ ವೇದಿಕೆಯ ದಕ್ಷಿಣ ಪ್ರಾಂತ್ಯ ಸಂಚಾಲಕ ಮಂಜುನಾಥ್ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿ ಸ್ಥಳೀಯರಿಂದ ಮಾಹಿತಿಯನ್ನ ಪಡೆದುಕೊಂಡರು. ಬಳಿಕ ಶಿರಾ ತಹಸೀಲ್ದಾರ್ ಸಚ್ಚಿದಾನಂದ್ ಕಾಚನೂರುರವರನ್ನ ಭೇಟಿ ಮಾಡಿ ಸಮಾಧಿ ತೆರವು ಮಾಡುವುದರ ಬಗ್ಗೆ ದೂರನ್ನ ನೀಡಿದ್ರು. ಬೇರೆಯವರ ಹೆಸರಿಗೆ ಸ್ಮಶಾನದ ಜಾಗ ಖಾತೆಯಾಗಿದ್ದು ದಾಖಲೆ ಇಲ್ಲದೆ ಬೇರೆಯವರ ಹೆಸರಿಗೆ ಹೇಗೆ ಖಾತೆ ಮಾಡಿದ್ರು? ಗ್ರಾಮ ಲೆಕ್ಕಾಧಿಕಾರಿ ಆರ್ಐ ಏನ್ ಮಾಡ್ತಿದ್ದಾರೆ? ಖಾತೆ ಮಾಡುವಾಗ ಅವರಿಗೆ ಸಮಾಧಿ ಬಗ್ಗೆ ಮಾಹಿತಿ ಇರಲಿಲ್ವಾ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ವೇಳೆ ತಹಸೀಲ್ದಾರ್ ಹಾಗೂ ಹಿಂದೂ ಜಾಗರಣಾ ವೇದಿಕೆ ನಡುವೆ ಕೆಲಕಾಲ ವಾಗ್ವಾದ ಏರ್ಪಡಿಸಿತು. ಕೆಲಕಾಲ ಗೊಂದಲದ ವಾತಾವರಣ ಕೂಡ ಉಂಟಾಯಿತು. ಕೂಡಲೇ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಖಾತೆಯನ್ನ ರದ್ದು ಮಾಡಿ ಸರದಿ ಆಸ್ತಿಯನ್ನ ಮುಟ್ಟುಗೋಲು ಹಾಕುವಂತೆ ಹಿಂದೂ ಜಾಗರಣಾ ವೇದಿಕೆಯ ದಕ್ಷಿಣ ಪ್ರಾಂತ್ಯ ಸಂಚಾಲಕ ಮಂಜುನಾಥ್ ಆಗ್ರಹಿಸಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.